ನಮಸ್ಕಾರ. ಇವತ್ತು ಮುಳ್ಳು ಬದನೆಕಾಯಿ ಎಣ್ಗಾಯಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು. ಈಗ ಇಲ್ಲಿ ಬದನೆಕಾಯ್ದು ತೊಟ್ಟೇನಿರುತ್ತೆ ಅದರ ಅರ್ಧ ಭಾಗ ಕಟ್ ಮಾಡಿಕೊಂಡು ಮೇಲ್ಗಡೆ ಏನು ಬಂದಿರುತ್ತಲ್ಲ ತೊಟ್ಟಿನ ಮೇಲ್ಗಡೆ ಅದರದ್ದು ಸಿಪ್ಪೆನ ಸ್ವಲ್ಪ ತಕ್ಕೊಂಡಿದ್ದೀನಿ. ನಂತರ ಇದನ್ನು 4 ಭಾಗವಾಗಿ ಈ ಥರ ಸೀಳ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ತೆಗೆದಿಟ್ಟಿದ್ದೆ. ಅದರಲ್ಲಿ ಕಟ್ ಮಾಡಿರುವಂಥ ಬದನೆಕಾಯಿಗಳನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲ ಬದನೆಕಾಯಿಗಳನ್ನು ಇದೇ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಪ್ಲೇಟಿಗೆ ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಬೀಜ ಮತ್ತು ಬಿಳಿ ಎಳ್ಳು ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ದಪ್ಪಗೆ. ಅದನ್ನು ಒಂದು 4 ಸ್ಪೂನು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1.5 ಸ್ಪೂನಷ್ಟು ಮಸಾಲೆ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ, 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ. ಬೇಕಿದ್ದರೆ ನೀವು ಶೇಂಗಾ ಬೀಜ ಮತ್ತು ಬಿಳಿ ಎಳ್ಳನ್ನ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಬೇಕಾದ್ರೆ ದಪ್ಪಗೆ ಪೌಡ್ರ್ ಮಾಡ್ಕೋಬೋದು. ಇಲ್ಲಾಂತಂದರೆ ಈ ಥರ ರೆಡಿ ಇರೋಂತಹ ಪುಡಿ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಈಗ ಇಲ್ಲಿ ಒಂದೊಂದೇ ಬದನೆಕಾಯಿಗೆ ನಾನೆಲ್ಲ ಮಸಾಲೆನ ತುಂಬಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲನೂ. ತುಂಬ ಸಿಂಪಲ್ಲಾಗಿ, ತುಂಬ ಏನು ಅಷ್ಟು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ. ಗರಂ ಮಸಾಲ, ಧನಿಯಾ ಪುಡಿ ಈ ಥರ ಏನೂ ನಾನು ಆ್ಯಡ್ ಮಾಡೋದಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನಮ್ಮ ಮಮ್ಮಿ ನಮ್ಮವ್ವ ಈ ಥರ ಮಾಡ್ತಾಯಿದ್ರು. ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತದು. ನಾನು ಪ್ರತಿ ಸತಿ ಎಣ್ಗಾಯಿ ಮಾಡಿದಾಗ್ಲೂ ನನಗೆ ನಮ್ಮ ಅವ್ವನೇ ನೆನಪಾಗ್ತಾ ಇರ್ತಾರೆ ಯಾವಾಗ್ಲೂ. ಈಗ ಇಲ್ಲಿ ಒಂದು ಬಾಣಲೆಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಮಸಾಲೆ ತುಂಬಿರ್ತೀವಲ್ಲ ಆ ಬದನೆಕಾಯಿನ ಹಾಕಿ 2 ಸೈಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವೇನು ಎಕ್ಸ್ಟ್ರಾ ಮಸಾಲೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಇದಕ್ಕೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷದ ಕಾಲ ಬೇಯಿಸೋದಕ್ಕೆ ಇಡಬೇಕು. ಬೇಕಿದ್ದರೆ ಡೈರೆಕ್ಟಾಗಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ನಾನು ನಮ್ಮ ಮಮ್ಮಿಗೆ ಒಂದು ಸಣ್ಣ ಬಾಣಲೆ ತೊಗೊಂಬನ್ರಿ ಅಂತ ಹೇಳಿದ್ದೆ. ನೋಡಿದ್ರೆ ಇಷ್ಟು ದೊಡ್ಡದು ತೊಗೊಂಬಂದಿದ್ದಾರೆ. ನನಗೆ ಅಷ್ಟು ದೊಡ್ಡದು ಅವಶ್ಯಕತೆನೇ ಇಲ್ಲ, ಸಣ್ಣದು ಬೇಕಾಗಿತ್ತು ನನಗೆ. ನೋಡಿದ್ರೆ ಅಷ್ಟೊಂದು ದೊಡ್ಡದು ತೊಗೊಂಡು ಬಂದಿದ್ದಾರೆ. ಈಗ ಇಲ್ಲಿ ಒಂದು ಸೈಡು ಎಣ್ಗೆ ಕೂಡ ರೆಡಿಯಾಗಿದೆ. ರೊಟ್ಟಿಗೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಇದು.